ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ದಿಸ್ ಇಸ್ ಯುವರ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಶ್ರಾವಣದ ವ್ಲಾಗ್ ಆಗಿದೆ. ಶ್ರಾವಣ ಮಾಸ ಬಂತು ಅಂದರೆ ಸಾಕು, ನಮ್ಮ ಮನೆಗಳಲ್ಲಿ ಹಬ್ಬದ ಸಂಭ್ರಮನೆ ಶುರು ಆಗುತ್ತೆ. ನಾಗರ ಪಂಚಮಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು. ಹಾಗಾಗಿ ಇವತ್ತಿನಿಂದಲೇ ಹಬ್ಬದ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ಹಾಗೆ ಪೂಜೆಗೆ ಬೇಕಾದ ಸಾಮಾನುಗಳು ತರೋದು, ಹಬ್ಬಕ್ಕೆ ಬೇಕಾಗಿರುವ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಒಂದೊಂದಾಗೆ ಮುಗಿಸ್ಕೊತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ನನಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡೋದು ಈ ಒಂದು ಪ್ರಾಡಕ್ಟ್ ಇದ್ದರೆ ಸಾಕು, ಮನೇಲಿ ಯಾವುದೇ ರೀತಿ ಕಷ್ಟ ಇಲ್ಲದೇ ನಾವು ಮನೇನ ಕ್ಲೀನ್ ಮಾಡ್ಕೋಬೋದು. ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ಕಿದ ಮೇಲೆ ಮನೆ ಕ್ಲೀನ್ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಸೊ ಅಷ್ಟು ಈಸಿಯಾಗಿ ನಾನು ಕ್ಲೀನ್ ಮಾಡಿದೆ. ಇದ್ರ ಪ್ರಾಡಕ್ಟ್ ನೇಮ್ ಬಂದುಬಿಟ್ಟು ಹ್ಯಾಪಿ ಪ್ಲಾಂಟ್ ಕಿಚನ್ ಕ್ಲೀನರ್ ಅಂತ. ಸೊ ಇದನ್ನು ನಾವು ಟೈಲ್ಸ್ ಮೇಲೆ ಹಾಗೆ ಗ್ಲಾಸ್ಗಳ ಮೇಲೆ ಜಿಡ್ಡಿರೆಲ್ಲ ಇರುತ್ತಲ್ಲ, ಸೊ ಅದ್ರ ಮೇಲೆಲ್ಲ ಸ್ಪ್ರೇ ಮಾಡಿಬಿಟ್ಟು ನಾವು ನೀಟಾಗಿ ವಾಶ್ ಮಾಡ್ಬೋದು. ಈಸಿಯಾಗಿ ನಮಗೆ ಆ ಕೊಳೆ ತೆಗೆದಾಕುತ್ತೆ. ಹಾಗಾಗಿ ನನಗೆ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಕಿಚನ್ ಕ್ಲೀನರ್ಗೆ ಅಂತ ಅನ್ನಿಸ್ತು. ಹಾಗಾಗಿ ಈ ಪ್ರಾಡಕ್ಟ್ ನಾನು ನನ್ನ ಮನೆ ಕ್ಲೀನ್ ಮಾಡ್ಕೋಬೇಕಾದಾಗ ಒಂದು ವಾರಕ್ಕಿಂತ ಮುಂಚೆನೇ ನಾನು ತೆಗೆದಿಟ್ಕೊಂಡಿದ್ದೆ. ಸೊ ಫೈನಲಿ ಅವಾಗ ನನ್ನ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬಂತಿದ್ದು. ಸೊ ನೋಡಿ, ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಹಾಗೆ ಅದನ್ನೆಲ್ಲ ನೀಟಾಗಿ ಸ್ಪ್ರೇ ಮಾಡಿ ಒಂದು 1/4 ಗಂಟೆ ಬಿಟ್ಟರೆ ಸಾಕು. ನೀವು ತೇವದ ಬಟ್ಟೆಲಾದರೂ ಒರೆಸ್ಕೋಬೋದು. ಇಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂತ ಅಂದರೆ ನೀವು ಬ್ರಷಿಂಗ್ ಮಾಡ್ಕೊಳ್ಬೋದು. ಸೊ ಸೋಪೆಲ್ಲ ಹಾಕಿ. ಸೊ ನಾನು ಕೂಡ ಹಾಗೆ ಮಾಡಿದ್ದು. ಫಸ್ಟ್ ಇದನ್ನೆಲ್ಲ ಗ್ಲಾಸೆಲ್ಲ ತೊಳೆದಿಟ್ಬಿಟ್ಟೆ. ನೋಡಿ, ನಿಮ್ಮ ರಿಸಲ್ಟ್ ಇವಾಗೆ ತೋರಿಸ್ತೀನಿ, ಎಷ್ಟು ಈಸಿಯಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದಷ್ಟೇ ಅಲ್ಲದೆ ತಟ್ಟೆ ಸ್ಟ್ಯಾಂಡು ಮತ್ತು ಈ ಒಂದು ಚಿಕ್ಕ ಸ್ಟ್ಯಾಂಡು ಮತ್ತು ಮಿಕ್ಸಿ ಎಲ್ಲ ಇದ್ದರೆ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದಂತೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಹಾಗೆ ಇವಾಗ ನಾನು ಇದನ್ನು ಪ್ರಮೋಷನ್ಗೋಸ್ಕರ ನಾನು ಮಾಡ್ತಿಲ್ಲ. ಸೊ ನನಗೆ ಅನ್ನಿಸ್ತು, ಅಂದರೆ ಇದು ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ನಿಮಗೂ ಬೇಕಾದರೆ ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ನೀವೇ ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲೆಲ್ಲ ಇದರಲ್ಲಿ ಇದೆ, ಅದರಲ್ಲೆಲ್ಲ ಈ ಪ್ರಾಡಕ್ಟ್ ಇದೆ. ನೀವು ಹೋಗಿ ಬೇಕಿದ್ರೆ ತೊಗೋಬೋದು. ನಾನು ಬಾತ್ರೂಮ್ ಕ್ಲೀನರ್, ಕಿಚನ್ ಕ್ಲೀನರ್ ಎರಡೂ ಕೂಡ ತೊಗೊಂಡಿದ್ದೆ. ನನಗಿದು ಬೆಸ್ಟ್ ಅಂತ ಅನ್ನಿಸ್ತು. ಒಂದು ಕಿಟಕಿ ಒರೆಸೋದಕ್ಕೆ ಹಾಗೆ ಟೈಲ್ಸ್ ಎಲ್ಲ ಒರೆಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ನನ್ನ ಒಂದು ಕಿಚನ್ ಕ್ಲೀನಿಂಗ್ ಏನಿದೆ ಅದನ್ನು ಮಾಡ್ತಾ ಇದ್ದೀನಿ. ಸೊ ಫಸ್ಟು ಟೈಲ್ಸ್ ಎಲ್ಲ ಒರೆಸ್ಕೊಂಡು ಈ ಕಡಪಕಲ್ಲು ಹಾಕಿದ್ರಲ್ಲ, ಇದ್ರ ಸುತ್ತ ಒಂದು ಹುಳ ಬಂದು ಸೇರ್ಕೊಬಿಡುತ್ತೆ. ಹಾಗೆ ಒಂದೊಂದು ಸತಿ ಇರುವೆ ಬಂದುಬಿಡುತ್ತೆ. ಈ ಸ್ವೀಟ್ಸ್ ಎಲ್ಲ ಮೇಲ್ಗಡೆ ಎಲ್ಲ ಸಕ್ಕರೆ ಡಬ್ಬಿ ಎಲ್ಲ ಇಟ್ಟಿರ್ತೀನಲ್ಲ, ಅದಕ್ಕೆ ಫಸ್ಟು ನಾನು ಇಲ್ಲಿ ಗ್ರಾಸ್ಮೆಟ್ ಹಾಕೋಕ್ಕಿಂತ ಮುಂಚೆ ನಾನು ಇರುವೆ ಪೌಡ್ರೆಲ್ಲ ಸ್ಪ್ರೆಡ್ ಮಾಡಿ ಆಮೇಲೆ ಗ್ರಾಸ್ಮೆಟ್ ಹಾಕ್ತೀನಿ. ಅದರ ಮೇಲೆ ನಾನು ಈ ಒಂದು ಸ್ಟ್ಯಾಂಡ್ನ ಇಡ್ತೀನಿ. ಈ ಸ್ಟ್ಯಾಂಡ್ ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ನಿಮ್ಗೇನಾದರೂ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಾನು ಈ ಒಂದು ಸ್ಟ್ಯಾಂಡ್ ಈ ಥರ ಗ್ಲಾಸ್ಗಳನ್ನ ಇಟ್ಕೊಳ್ಳೋಕ್ಕೆ, ಹಾಗೆ ಇಲ್ಲೊಂದು ಫ್ಲವರ್, ಒಂದು ಚಿಕ್ಕ ಪುಟಾಣಿ ಫ್ಲವರ್ ಕೊಟ್ಟಿದೆ, ಆರ್ಟಿಫಿಷಿಯಲ್ ಫ್ಲವರ್ ಕೊಟ್ಟು ಅದನ್ನ ಇಟ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ. ಸೊ ಕಾಫಿ ಫಿಲ್ಟ್ರ್ ಮತ್ತು ಇಲ್ಲೆಲ್ಲ ಗರಂ ಮಸಾಲ ಪೌಡರ್ ಒಂದು ಸಣ್ಣದು, ಅಂದರೆ ನನಗೆ ಎಮರ್ಜೆನ್ಸಿಗೆ ಏನೇನು ಬೇಕು ಅದನ್ನೆಲ್ಲ ಅಲ್ಲಿ ಇಟ್ಕೊತೀನಿ. ಸೊ ಅದ್ರ ಪಕ್ಕದಲ್ಲೇ ಒಂದು ಮಿಕ್ಸಿ ಮತ್ತು ಎಣ್ಣೆ, ಉಪ್ಪಿನ ಡಬ್ಬ ಎಲ್ಲ ಅಲ್ಲೇ ಇಟ್ಟಿರ್ತೀನಿ. ಹಾಗೆ ಸ್ಟವ್ ಅಂತೂ ತುಂಬಾ ಗಲೀಜಾಗಿಬಿಟ್ಟಿತ್ತು. ಈ ಮನೆಗೆ ಸ್ಟಾರ್ಟಿಂಗ್ ಬಂದಾಗ ನಾನು ಕ್ಲೀನ್ ಮಾಡಿದ್ದು. ಹಾಗೆ ಇದು ಡೀಪ್ ಕ್ಲೀನ್ ಮಾಡಿದ್ದು ಮಾಡ್ಕೋತಿರ್ತೀನಿ, ಬಟ್ ಡೀಪ್ ಕ್ಲೀನು ಇವಾಗೆ ನಾನು ಮಾಡ್ತಿರೋದು. ಫೈನಲಿ ನನ್ನ ಕಿಚನ್ನ ನಾನು ಸೆಟ್ ಮಾಡಿಕೊಂಡೆ. ಸೊ ಎಲ್ಲ ನಮ್ಮ ಕಿಚನ್ ನೋಡೋದಕ್ಕೆ ಈ ಥರ ಕಾಣಿಸ್ತಿದೆ. ಇನ್ನೂ ಸ್ವಲ್ಪ ಪ್ರಾಡಕ್ಟ್ಗಳನ್ನ ತರಬೇಕು, ಹಾಗೆ ಇಲ್ಲೆಲ್ಲ ಫಿಕ್ಸ್ ಮಾಡಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ವ್ಲಾಗ್. ಹಾಗೆ ಇವತ್ತಿನ ಒಂದು ವ್ಲಾಗಲ್ಲಿ ನಾವು ಬೇಗ ರೆಡಿಯಾಗಿ, ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಎಲ್ಲ ಕಡೆ ಧ್ವಜ ಹಾರಿಸ್ತಾ ಇದ್ದಾರೆ. ಸೊ ನೋಡಿ ತುಂಬಾ ಖುಷಿ ಆಗ್ತಿದೆ. ಎಲ್ಲಿ ನೋಡಿದ್ರು ನಮ್ಮ ಬಾವುಟ ಕಾಣಿಸ್ತಿದೆ. ತುಂಬಾ ಖುಷಿ ಆಯಿತು. ಸೊ ನಿಮ್ಮೆಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಾವು ಕುಕ್ನೂರ್ಗೆ ಹೋಗ್ತಾ ಇದ್ದೀವಿ, ನಮ್ಮ ಅತ್ತೆ ಮನೆಗೆ. ಅಲ್ಲೇ ನಮ್ಮ ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ನಮ್ಮ ಒಂದು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ಕೊಪ್ಪಳದಿಂದ ಕುಕ್ನೂರು ಒಳಗಡೆ ಹೋಗೋ ರೋಡು. ತುಂಬಾ ಚೆನ್ನಾಗಿತ್ತು. ರೋಡೆಲ್ಲ ಫುಲ್ಲು ಗ್ರೀನರಿ, ನೇಚರ್, ಹಾಗೆ ಒಂದು ಡಿ-ಮಾರ್ಟ್ ಕೂಡ ಓಪನ್ ಆಗಿದೆ. ನಮ್ಮ ಕುಕ್ನೂರು ಕೂಡ ಡೆವಲಪ್ ಆಗ್ತಿದೆ ಅಂತ ತುಂಬಾ ಖುಷಿ ಆಯಿತು. ಹಾಗೆ ನಾಳೆ ನಾಗರ ಪಂಚಮಿ ಆಗಿರೋದ್ರಿಂದ ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ. ಆಲ್ರೆಡಿ ಒಂದು 4 ಉಂಡೆನ ಕಟ್ಟಿಟ್ಟಿದ್ದಾರೆ. ಇನ್ನೂ ಮಿಕ್ಕಿದ್ದು ಈ ಕಡಲೆ ಉಂಡೆ
ಆಮೇಲೆ ಇನ್ನೊಂದು ಗೋಧಿ ಉಂಡೆ ಅಂತೆ, ಇನ್ನೊಂದು ಯಾವುದೋ ಒಂದು ರವೆ ಉಂಡೆ, ಇದಿಷ್ಟು ಮೂರನ್ನು ಕಟ್ಟಿ ರೆಡಿ ಮಾಡ್ಕೋತಾ ಇದ್ದಾರೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಅವ್ರು ಕಟ್ತಿದ್ದಾರಲ್ಲ ಅದು ಅಂದರೆ ನೈವೇದ್ಯಕ್ಕೆ ಇಡೋದು ಪಂಚಮಿ ಹಬ್ಬದ ದಿನ. ಹಾಗೆ ಉಂಡೆ ಎಲ್ಲ ಕಟ್ಕೊಂಡು ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ. ಸೊ ಈಗ ನಾನು ನಮ್ಮ ಮನೆಯವ್ರ ಜೊತೆ ಹಾಲಾಗ್ತಿರೋದು ಇದು 2ನೇ ಸತಿ. ನೋಡೋಣ ಹೆಂಗಿರುತ್ತೆ ನಾಳೆ ಹಬ್ಬನ ಅಂತ ಅಂದ್ಬಿಟ್ಟು ಅದನ್ನು ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ವ್ಲಾಗ್ನ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರ ಪಂಚಮಿ ವ್ಲಾಗ್. ಇವತ್ತು ಬೆಳಿಗ್ಗೆನೇ ಅಕ್ಕನು ಫುಲ್ ಫ್ರೆಶ್ ಅಪ್ ಆಗಿ ಈ ರಂಗೋಲಿನ ಹಾಕ್ತಾ ಇದ್ದಾರೆ. ಸೊ ನನಗೂ ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ಥರ ರಂಗೋಲಿ ಹಾಕ್ತಾರೆ ಅಂತ. ನನಗೆ ಗೊತ್ತಿರಲಿಲ್ಲ ಈ ಥರ ಹಾವಿನ ರಂಗೋಲಿ ಎಲ್ಲ ಹಾಕ್ತಾರೆ ಅಂತ. ನಾಗರ ಪಂಚಮಿಗೆ ಇದೇ ತುಂಬ ಶ್ರೇಷ್ಠ ಅಂತೆ. ಇದನ್ನು ಕೂಡ ಮನೇಲೇ ಅತ್ತೆ ಏನೋ ಗೋಧಿ ಕಾಳುಗಳನ್ನ ಹಾಕಿ ಬೆಳೆಸಿದ್ದು ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್, ನಮ್ಮ ಮಮ್ಮಿನೂ ಕೂಡ ಹಬ್ಬ ನಮ್ಮ ಅತ್ತೆ ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಉಷಾಕನು ಏನೋ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಗೀತಕ್ಕ ಪೂಜೆ ಮಾಡ್ತಿದ್ದಾರೆ. ಇನ್ನು ಚಿಕ್ಕಿ ಅಂತ ಅಂದ್ರೆ ಅವರು ಕೆಲ್ಸಕ್ಕೆ ಹೊಟ್ಟೋಗ್ಬಿಟ್ಟಿದ್ರು. ಪಾಪ ಅವರು ಪ್ರತಿ ಒಂದು ಹಬ್ಬನೂ ನಮ್ಮ ಜೊತೆ ಮಾಡ್ತಿದ್ರು, ಬಟ್ ಅವರೇ ಇವಾಗ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಇನ್ನು ಅತ್ತೆ ಅವರು ಒಂದು ಸ್ವಲ್ಪ ಹೊರಗಡೆ ಕೆಲಸ ಎಲ್ಲ ಮಾಡ್ಕೋತಿದ್ದಾರೆ. ಗೀತಕ್ಕ ಪೂಜೆ ಮಾಡಿ ಇವಾಗ ಹಾಲು ಹಾಕಕ್ಕೆ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಹೊರಡಬೇಕು. ಸೊ ಇವಾಗ ಆಲ್ರೆಡಿ ತುಂಬ ಟೈಮ್ ಆಗಿದೆ, ಇನ್ನು ನಾವು ಹೋಗೋದು ಇನ್ನೂ ಎಷ್ಟೊತ್ತಾಗೋದು ಏನೋ ಗೊತ್ತಿಲ್ಲ. ಸೊ ನನಗೂ ಒಂಥರ ಖುಷಿ ಆಗ್ತದೆ ಇವಾಗ ಮನೆಯವ್ರ ಜೊತೆ ಎಲ್ಲ ಸೇರಿ ಹಬ್ಬ ಮಾಡ್ತಿರೋದಕ್ಕೆ. ನಾಗರ ಪಂಚಮಿಯ ವಿಶೇಷತೆಗಳು. ನಾಗರ ದೇವರ ಆರಾಧನೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ನಾಗರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ಹಾಲೆರೆಯುವ ಪದ್ಧತಿ. ಅನೇಕ ಕಡೆ ನಾಗರ ಕಲ್ಲು ಅಥವಾ ನಾಗರ ದೇವರ ಮೂರ್ತಿಗೆ ಹಾಲು, ಅರಿಶಿನ, ಕುಂಕುಮ, ಹೂವುಗಳಿಂದ ಪೂಜೆ ಮಾಡುತ್ತಾರೆ. ಕುಟುಂಬದ ಒಳಿತಿಗಾಗಿ ಪ್ರಾರ್ಥನೆ ಮಾಡಿ ಮನೆಗೆ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಇರಲಿ ಎಂದು ನಾಗದೇವತರಲ್ಲಿ ಪ್ರಾರ್ಥಿಸುತ್ತಾರೆ. ಪ್ರಕೃತಿ ಮತ್ತು ಜೀವಿಗಳ ಗೌರವಕ್ಕಾಗಿ ಹಾವುಗಳು ಪ್ರಕೃತಿಯ ಪ್ರಮುಖ ಭಾಗವಾಗಿರುವುದರಿಂದ ಅವುಗಳನ್ನು ಗೌರವಿಸುವ ಸಂದೇಶವನ್ನು ಈ ಹಬ್ಬದಲ್ಲಿದೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಹೆಣ್ಣು ಮಕ್ಕಳು ನಾಗರ ಪಂಚಮಿ ಎಂದು ತವರು ಮನೆಗೆ ಹೋಗಿ ಹಬ್ಬ ಆಚರಿಸುವ ಸಂಪ್ರದಾಯವೂ ಕೂಡ ಇದೆ. ಸಹೋದರ ಸಹೋದರಿಯರು ಬಾಂಧವ್ಯ. ಕೆಲವು ಪ್ರದೇಶಗಳಲ್ಲಿ ನಾಗರ ಪಂಚಮಿಯ ಆಚರಣೆಗೆ ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಕುಟುಂಬದ ಬಾಂಧವ್ಯಕ್ಕೂ ಸಂಬಂಧಿಸಿದೆ. ಹಬ್ಬದ ವಿಶೇಷ ತಿಂಡಿಗಳು ಪ್ರದೇಶಕ್ಕೆ ಅನುಗುಣವಾಗಿ ತಂಬಿಟ್ಟು, ಕಡಬು, ಹೋಳಿಗೆ ಮುಂತಾದ ಸಾಂಪ್ರದಾಯಿಕ ತಿಂಡಿಗಳನ್ನು ತಯಾರಿಸುತ್ತಾರೆ. ಒಟ್ಟಿನಲ್ಲಿ ನಾಗರ ಪಂಚಮಿ ಎಂದರೆ ಭಕ್ತಿ, ಪ್ರಕೃತಿ, ಗೌರವ, ಕುಟುಂಬದ ಬಾಂಧವ್ಯ ಮತ್ತು ನಮ್ಮ ಪಾರಂಪರಿಕ ಸಂಪ್ರದಾಯಗಳನ್ನು ನೆನಪಿಸುವ ಹಬ್ಬವಾಗಿದೆ. ನಾಗರ ಪಂಚಮಿಗೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಹಲವು ಕಥೆಗಳು ಕಂಡುಬರುತ್ತವೆ. ಅವುಗಳಲ್ಲಿ ಜನಮೇಜಯನ ಸರ್ಪಯಾಗ ಮತ್ತು ಆಸ್ತಿಕ ಮುನಿಯ ಕಥೆ ಬಹಳ ಪ್ರಸಿದ್ಧ. ಮಹಾಭಾರತದ ಕಥೆಯ ಪ್ರಕಾರ ಶ್ರೀ ಪರೀಕ್ಷಿತನನ್ನು ತಕ್ಷಕನಾಗನು ಕಚ್ಚಿದನು. ಇದರಿಂದ ಕೋಪಗೊಂಡ ಪರೀಕ್ಷಿತನ ಮಗ ಜನಮೇಜಯನ ಎಲ್ಲ ಸರ್ಪಗಳನ್ನು ನಾಶ ಮಾಡುವ ಉದ್ದೇಶದಿಂದ ದೊಡ್ಡ ಸರ್ಪಯಾಗವನ್ನು ಆರಂಭಿಸಿದನು. ಯಾಗದ ಅಗ್ನಿಗೆ ಅನೇಕ ಸರ್ಪಗಳು ಆಕರ್ಷಿಸಲ್ಪಟ್ಟು ಬೀಳತೊಡಗಿದವು. ಆಗ ಸರ್ಪರಾಜ ತಕ್ಷಕನನ್ನು ಯಾಗಕ್ಕೆ ಎಳೆದು ತರಲಾಗುತ್ತಿತ್ತು. ಆ ಸಮಯದಲ್ಲಿ ಆಸ್ತಿಕ ಮುನಿ ಯಾಗದ ಸ್ಥಳಕ್ಕೆ ಬಂದು ಜನಮೇಜಯನನ್ನು ಸರ್ಪಯಾಗವನ್ನು ನಿಲ್ಲಿಸುವಂತೆ ಕೇಳಿದನು. ಅವನ ಮಾತಿಗೆ ಗೌರವ ನೀಡಿ ಜನಮೇಜಯನು ಯಾಗವನ್ನು ನಿಲ್ಲಿಸಿದನು. ಇದರಿಂದ ಅನೇಕ ಸರ್ಪಗಳ ಜೀವ ಉಳಿಯುತ್ತೆಂದು ಪುರಾಣದ ಕಥೆ ಹೇಳುತ್ತದೆ. ಈ ಘಟನೆಯ ನೆನಪಾಗಿ ಮತ್ತು ನಾಗದೇವತೆಯನ್ನು ಪೂಜಿಸಿ ಕುಟುಂಬಕ್ಕೆ ಕ್ಷೇಮ, ಸಂತಾನ ಸೌಭಾಗ್ಯ ಹಾಗೂ ಸಮೃದ್ಧಿ ದೊರೆಯಲಿ ಎಂದು ಭಕ್ತಿಯಿಂದ ನಾಗರ ಪಂಚಮಿಯನ್ನು ಆಚರಿಸುವ ಪರಂಪರೆ ಇದೆ. ನಾಗರ ಪಂಚಮಿ ಕೇವಲ ಹಬ್ಬವಲ್ಲ, ನಾಗರ ದೇವತೆಯ ಆರಾಧನೆಯ ಮೂಲಕ ಪ್ರಕೃತಿಗಳನ್ನು, ಜೀವಜಲವನ್ನು ಗೌರವಿಸುವ ಪುರಾತನ ಪರಂಪರೆಯ ಸಂಕೇತವಾಗಿದೆ.
ಅದ ನೋಡ. ಇವತ್ತಿನ ಹಬ್ಬ ಬಂದ್ಬಿಟ್ಟು ನಾವು ಗಣೇಶ ದೇವಸ್ಥಾನ ಅಂದರೆ ನಮ್ಮ ಮನೆ ಹತ್ರನೇ ಒಂದು ಗಣೇಶ ದೇವಸ್ಥಾನ ಇದೆ, ಅಲ್ಲೇ ಹೋಗಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಹಾಲು ಎರೆದ್ಬಿಟ್ಟು ಬಂದ್ರಿ. ಹಾಗೆ ನಾಳೆ ಹಬ್ಬನ ನಾವು ಮನೇಲೇ ಕೂಡ ಹುತ್ತದ ಮಣ್ಣಿಂದ ನಾಗಪ್ಪ ಮಾಡಿರೋದನ್ನ ತೊಗೊಬಂದು ಮನೇಲೇ ಹಾಲು ಎರಿತೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹುಡುಗರುಗಳು ಆಟಾಡೋದು ನೋಡೋದು ಎಷ್ಟು ಚೆಂದ ಅಲ್ವಾ. ಸೊ ನೀವು ಯಾವ ಥರ ಇವತ್ತಿನ ದಿನ ಪೂಜೆ ಮಾಡಿದ್ರೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಹಾಗೆ ನಾಳೆ ಒಂದು ಪೂಜೆ ಯಾವ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮುಂದೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮನೆಯಲ್ಲಿ ಈ ಥರ ನಾಗಪ್ಪನ ತಂದು ಪೂಜೆ ಮಾಡಿದ್ಮೇಲೆ ಹಾಗೆ ಇವತ್ತು ಹೋಳಿಗೆ ಊಟ ಎಲ್ಲ ಮಾಡಿ ಈ ಹಬ್ಬನ ಮುಗಿಸ್ತೀವಿ. ಸೊ
ಎಷ್ಟೊತ್ತೆ ಆಗ್ತದೆ. ಸೊ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿ ಗಂಟ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್.